ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ ರೆಫರೆನ್ಸಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೆಲ್ ರೆಫರೆನ್ಸಸ್ ಅನ್ನೋದು ಯಾವುದೇ ಒಂದು ಫಾರ್ಮುಲಾ ಬರೆಯೋದಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್ ತರ, ಅಂದ್ರೆ ಇದು ತುಂಬಾನೇ ಬೇಸಿಕ್ಸು. ಸೆಲ್ ರೆಫರೆನ್ಸಸ್ ನ ತಿಳ್ಕೊಂಡಿರಾ ನಾವು ಯಾವುದೇ ಒಂದು ಫಾರ್ಮುಲಾನ ಬರೆದ್ರೂ ಕೂಡ ಅದು ನಮಗೆ ಬೈಹರ್ಟ್ ಮಾಡಿ ಬರೆಯುವಂತ ಫಾರ್ಮುಲಾ ಆಗಿರುತ್ತೆ ಹೊರತು ನಮ್ಮ ಮೈಂಡ್ ಅಲ್ಲಿ ನಾವು ಥಿಂಕ್ ಮಾಡಿ ಬರೆಯೋದಕ್ಕೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಡಾಲರ್ ಸಿಂಬಲ್ಸ್ ನ ಕೆಲವು ಕಡೆ ಯೂಸ್ ಮಾಡ್ತೀವಿ, ಅದು ಏಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಹೋದ್ರೆ ನಾವು ಕಾಂಪ್ಲೆಕ್ಸ್ ಆಗಿ ಯಾವುದೇ ಫಾರ್ಮುಲಾನ ಬರೆಯೋದಕ್ಕೆ ಚಾನ್ಸೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಅರ್ಧಕ್ಕೆ ಸ್ಟಾಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ನೀವು ಎಂಥ ಫಾರ್ಮುಲಾ ಕೂಡ ನೀವು ಲೀಲಾಜಾಲವಾಗಿ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಮಧ್ಯಕ್ಕೆ ನಿಲ್ಲಿಸಿದ್ರೆ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆ ರೆಫರೆನ್ಸಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೆಲ್ ರೆಫರೆನ್ಸಸ್ ಅಲ್ಲಿ ನಮಗೆ 3 ವಿಧ ಇರುತ್ತೆ. ಒಂದು ರಿಲೇಟಿವ್ ರೆಫರೆನ್ಸು, ಎರಡನೇದು ಮಿಕ್ಸ್ಡ್ ರೆಫರೆನ್ಸು, ಮೂರನೇದು ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ. ಈ ಮೂರು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದಕ್ಕೋಸ್ಕರ ನಾನು ನಿಮಗೆ 3 ಶೀಟ್ನ ಕ್ರಿಯೇಟ್ ಮಾಡಿದ್ದೀನಿ. ರಿಲೇಟಿವ್ ಅಂತ, ಮಿಕ್ಸ್ಡ್ ಅಂತ, ಮತ್ತೆ ಅಬ್ಸಲ್ಯೂಟ್ ಅಂತ. ಈ ಮೂರಲ್ಲೂ ನಾನು ನಿಮಗೆ ಒಂದೊಂದು ಉದಾಹರಣೆ ಸಮೇತ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋದ್ರಲ್ಲ, ಬನ್ನಿ ಹಾಗಾದ್ರೆ ಮೊದಲನೇದು ರಿಲೇಟಿವ್ ರೆಫರೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಸಮ್ ಅಂತ ಬರಿತಾ ಇದ್ದೀನಿ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋದ್ರಲ್ಲ, ಇಲ್ಲಿ ನಾನು ಸಮ್ ಅಂತ ಟೈಪ್ ಮಾಡಿದೆ ಫಾರ್ಮುಲಾ, ಇದು 1500 ಅಂತ ಬಂತು. ಅದೇ ರೀತಿ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ ಕೆಳಗಡೆವರೆಗೂ. ಅದೇ ರೀತಿ ನಾನು ಇಲ್ಲಿ ಕೂಡ ಒಂದು ಸಮ್ ಅಂತ ಬರಿತೀನಿ, ಇಲ್ಲಿಂದ ಕೂಡ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡೋದ್ರಲ್ಲ, ಇದು ಆಟೋಮೆಟಿಕ್ ಆಗಿ ಇಲ್ಲಿ ನಮಗೆ ಯಾವುದೇ ಈ ಫಾರ್ಮುಲಾಗಳಲ್ಲಿ ನಮಗೆ ಯಾವುದೇ ಫಾರ್ಮುಲಾನಲ್ಲಿ ನಮಗೆ ಡಾಲರ್ ಸಿಂಬಲ್ ಇಲ್ಲ. ನೋಡೋದ್ರಲ್ಲ, E3 ಇಂದ E20 ಇದು ತಗೊಂಡಿದೆ. ಅದೇ ರೀತಿ ಇಲ್ಲಿ ಕೂಡ ನಮಗೆ E3 ಇಂದ J3 ಅಂತ ತಗೊಂಡಿದೆ. ನಾವು ಕೆಳಗಡೆ ಬರ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ರೋ ನಂಬರ್ಸು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅದೇ ರೀತಿ ಕೆಳಗಡೆ ಹಾಕಿರೋ ಸಮ್ ಫಂಕ್ಷನ್ ಅಲ್ಲಿ ನಾವು ರೈಟ್ ಸೈಡ್ ಬರ್ತಾ ಇದ್ದಂಗೆ ಕಾಲಮ್ ರೆಫರೆನ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಅದೇ ನಾನು ಈ ಫಾರ್ಮುಲಾಸ್ನ ತಗೊಂಡು ಬೇರೆ ಕಡೆ ಎಲ್ಲರೂ ನಾನು ಪೇಸ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೋಡಿ ಈಗ ರೆಫರೆನ್ಸ್ ನೋಡಿದಾಗ ನಮಗೆ ಆಕ್ಚುಲಿ ಬೇಕಾಗಿದ್ದು ಇ ಇಂದ ಜೆ ವರ್ಗೂ ಕಾಲಮ್ ನಮಗೆ ಆಡ್ ಆಗಬೇಕಾಗಿತ್ತು. ಆದ್ರೆ ನಾವು ರೈಟ್ ಸೈಡ್ಗೆ ಮೂವ್ ಮಾಡಿದ್ರಿಂದ 3 ಕಾಲಮ್ನ ನಾವು ರೈಟ್ ಸೈಡ್ ಮೂವ್ ಮಾಡಿದ್ವಿ. ಅದಕ್ಕೋಸ್ಕರ ಇ ಇರೋ ರೆಫರೆನ್ಸು ಹೆಚ್ಗೆ ಹೋಯ್ತು, ಮತ್ತೆ ಜೆ ಇರೋ ರೆಫರೆನ್ಸು ಎಂ ವರ್ಗೂ ಬಂತು. ಅದೇ ರೀತಿ ನಾವು ಇಲ್ಲಿ ಕೂಡ ನಾವು ಕಾಪಿ ಪೇಸ್ಟ್ ಮಾಡಿದಾಗ ನೋಡಿ, ಇಲ್ಲಿ ಕೂಡ ನಮಗೆ ರಾಂಗ್ ರಿಸಲ್ಟ್ ಬರುತ್ತೆ. ಯಾಕೆ ಅಂತಂದ್ರೆ ನಮಗೆ E3 ಇಂದ ಸ್ಟಾರ್ಟ್ ಆಗಬೇಕಾಗಿರುವಂಥ ರೆಫರೆನ್ಸು E23 ವರ್ಗೂ ಹೋಗಿದೆ, E6 ಇಂದ E23 ವರ್ಗೂ ಹೋಗಿದೆ. ಇದು ನಮಗೆ ರಾಂಗು. ರಿಲೇಟಿವ್ ರೆಫರೆನ್ಸ್ ಅನ್ನೋದು ಯಾವುದೇ ಒಂದು ಡಾಲರ್ ಸಿಂಬಲ್ ಆಗದಿರಾ ಬರೆಯುವಂಥ ಒಂದು ಫಾರ್ಮುಲಾ. ಅಂದ್ರೆ ರೋ ಆಗ್ಲಿ ಅಥವಾ ಕಾಲಮ್ನಾಗ್ಲಿ ಹಾರ್ಡ್ ಲಾಕ್ ಮಾಡ್ದಿರಾ ಬರೆಯುವಂಥ ಫಾರ್ಮುಲಾ. ಈ ರಿಲೇಟಿವ್ ರೆಫರೆನ್ಸ್ ಅನ್ನೋದು ನಮಗೆ ಡೇಟಾ ತುಂಬಾ ಸ್ಟ್ಯಾಂಡರ್ಡೈಸ್ ಆಗಿದ್ದು ನಾವು ಸೆಲ್ಸ್ ನ ಆ ಕಡೆ ಈ ಕಡೆ ಮೂವ್ ಮಾಡಲ್ಲ ಅನ್ನೋವಂಥ ಒಂದು ಸಿಚುವೇಶನ್ ಅಲ್ಲಿ ರಿಲೇಟಿವ್ ರೆಫರೆನ್ಸ್ ನಮಗೆ ತುಂಬಾ ಈಸಿಯಾಗಿ ಯೂಸ್ ಆಗುತ್ತೆ. ಓಕೆ, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ರೆಫರೆನ್ಸ್ ಯಾವುದು? ಅದು ಮಿಕ್ಸ್ಡ್ ರೆಫರೆನ್ಸ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಮಗೆ ಡಿಸ್ಟ್ರಿಕ್ಟ್ ಇದೆ, ವರ್ಕ್ ಆರ್ಡರ್ಸ್ ಇದೆ, ಮತ್ತೆ ಸರ್ವೀಸು ಮತ್ತೆ ಅದರ ರೇಟ್ಸು ಎಲ್ಲ ಇಲ್ಲಿದೆ. ಇದಕ್ಕೆ ನಾನು ಈಗ ವಿ ಲುಕ್ಅಪ್ ಮಾಡ್ತೀನಿ. ಬೇಸ್ಡ್ ಆನ್ ಈ ವರ್ಕ್ ಆರ್ಡರ್ ಮೇಲೆ ನನಗೆ ಇದರಲ್ಲಿ ಬೇಕಾಗಿರುವಂಥ ಒಂದು 3 ಕಾಂಪೋನೆಂಟ್ಸ್ನ ನಾನು ಇಲ್ಲಿ ವಿ ಲುಕ್ಅಪ್ ಮಾಡ್ತೀನಿ. ಇದರಲ್ಲಿ ನಾವು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಇಸ್ ಈಕ್ವಲ್ ಟು ವಿ ಲುಕ್ಅಪ್ ಅಂತ ಹಾಕಿ ನಮಗೆ ಬೇಕಾಗಿರುವಂಥ ವರ್ಕ್ ಆರ್ಡರ್ ನಂಬರು L2 ಅಲ್ಲಿದೆ, L3 ನಲ್ಲಿದೆ, ಕಾಮ. ಅದಾದ್ಮೇಲೆ ಟೇಬಲ್ ಅರೇ ನಾನು ಎಂಟೈರ್ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನ ನಾನು F4 ಪ್ರೆಸ್ ಮಾಡಿ ಎರಡೂ ಕಡೆ ಡಾಲರ್ ಸಿಂಬಲ್ ಹಾಕ್ತೀನಿ. ಇದು ಅಬ್ಸಲ್ಯೂಟ್ ರೆಫರೆನ್ಸ್ ಆಗುತ್ತೆ. ಅದಾದ ನಂತರ ನನಗೆ ಕಾಲಮ್ ಇಂಡೆಕ್ಸ್ ನಂಬರು ನಾನು ಇಲ್ಲಿ ಡೈನಾಮಿಕ್ ಆಗಿ ತಗೊಂತೀನಿ. ಮ್ಯಾಚ್ ಫಂಕ್ಷನ್ ಬಳಸಿ ನಮಗೆ ಬೇಕಾಗಿರೋದು ಪಾರ್ಟ್ಸ್ ಫೀಸ್. ಇಲ್ಲಿ ನಾನು M2ಗೆ ಡಾಲರ್ ಕೊಡ್ತೀನಿ, 2 ಮುಂಚೆ ಡಾಲರ್ ಕೊಡ್ತೀನಿ. ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಯಾಕೆ ಮಿಕ್ಸ್ಡ್ ರೆಫರೆನ್ಸ್ ಅಂತಾರೆ ಹೇಗೆ ಅಂತ, ಕಾಮ.
ಇದನ್ನ ಸೆಲೆಕ್ಟ್ ಮಾಡಿ ಅಬ್ಸಲ್ಯೂಟ್ ರೆಫರೆನ್ಸ್ ಮತ್ತೆ 0 ಕೊಟ್ಟು ಟೋಟಲ್ ಆಗಿ 0 ಕೊಟ್ಟು ಎಂಟರ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಬೇಕು ಅಂತಾನೆ ಎಲ್ಗೆ ಮುಂಚೆ ನಾನು ಇಲ್ಲಿ ಡಾಲರ್ ಸಿಂಬಲ್ ಕೊಟ್ಟಿಲ್ಲ. ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ನಾನು ಈ ತರ ಕೊಟ್ಟಿಲ್ಲ. ನೋಡಿ ಇಲ್ಲಿಂದ ನಾನು ರೈಟ್ ಸೈಡ್ಗೆ ಮೂವ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನನಗೆ ಹ್ಯಾಶ್ ಎನ್ನೇ ಬರುತ್ತೆ. ಯಾಕೆ ಅಂದ್ರೆ ನಮಗೆ ಎರಡನೇ ವಿಲುಕಪ್ ಬಂದ್ಬಿಟ್ಟು ನಮಗೆ M3 ಇಂದ ತಗೊಂತಾ ಇದೆ. ಅಂದ್ರೆ ನಮಗೆ ಬೇಕಾಗಿರೋದು ವರ್ಕ್ ಆರ್ಡರ್ ಮೇಲೆ. ಸೊ L3 ಇಂದ ನಾವು ರೈಟ್ ಸೈಡ್ಗೆ ಮೂವ್ ಮಾಡಿದಾಗ M3 ಅಂತ ಮೂವ್ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಾವು ಮೊದಲಿಗೆ ಎಲ್ಗೆ ಮುಂಚೆ ಡಾಲರ್ ಸಿಂಬಲ್ ಹಾಕಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡಿ ಈಗ ನಮಗೆ ವಿಲುಕಪ್ 3ಕ್ಕೂ ವರ್ಕ್ ಆಯಿತು. ಅದೇ ರೀತಿ ನಾನು ಕೆಳಗಡೆ ಕೂಡ ನಾನು ಡ್ರ್ಯಾಗ್ ಮಾಡ್ತೀನಿ. ನೋಡಿ ಇಲ್ಲಿ ನೀವು ನೋಡೋದಾದ್ರೆ ಇದನ್ನ ಮಿಕ್ಸ್ಡ್ ರೆಫರೆನ್ಸ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ನಾವು ಕೆಲವು ಕಡೆ ಡಾಲರ್ ಸಿಂಬಲ್ಸ್ ಹಾಕಿ ಐದರ್ ನಾವು ರೋಸ್ ಆಗಲಿ ಇಲ್ಲ ಕಾಲಮ್ಸ್ನಾಗಲಿ ನಾವು ಫ್ರೀಸ್ ಮಾಡ್ತೀವಿ. ನೋಡಿ ಇಲ್ಲಿ ಎಲ್ಗೆ ಮುಂಚೆ ನಾನು ಡಾಲರ್ ಹಾಕಿದ್ದೀನಿ ಅಂತಂದ್ರೆ ಅದು ನಾನು ರೈಟ್ ಸೈಡ್ಗೆ ಮೂವ್ ಮಾಡಿದಾಗ ನನ್ನ ಕಾಲಮ್ ಎಲ್ ಅನ್ನೋದು ಚೇಂಜ್ ಆಗಬಾರ್ದು ಅಂತ ಅರ್ಥ. ಅದೇ ರೀತಿ ಎರಡನೇ ಪೋರ್ಷನ್ ಅಲ್ಲಿ ನಾನು ಎಂ ಆದ್ಮೇಲೆ $2 ಅಂತ ಕೊಟ್ಟಿದ್ದೀನಿ. ಇದು ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ 2 ಅನ್ನೋ ರೋ ನಂಬರು ನನಗೆ 3, 4, 5 ಆಗಬಾರ್ದು ಅಂತ ಅರ್ಥ. ಒಂದು ಅಕ್ಷರದ ಮುಂಚೆ ನಾವು ಡಾಲರ್ ಸಿಂಬಲ್ ಕೊಟ್ರೆ ಅದು ನಾವು ಕಾಲಮ್ನ ಲಾಕ್ ಮಾಡ್ತಾ ಇದೀವಿ ಅಂತ ಅರ್ಥ. ಒಂದು ನಂಬರ್ಗೆ ಮುಂಚೆ ನಾವು ಡಾಲರ್ ಸಿಂಬಲ್ ಕೊಟ್ರೆ ಅದು ನಾವು ರೋಸ್ನ ಲಾಕ್ ಮಾಡ್ತಾ ಇದೀವಿ ಅಂತ ಅರ್ಥ. ನಾವು ಅಕ್ಷರದ ಮುಂಚೆನೂ ಮತ್ತೆ ನಂಬರ್ ಮುಂಚೆ ಎರಡರಲ್ಲೂ ನಾವು ಡಾಲರ್ ಕೊಟ್ಟಾಗ ಅದು ನಾವು ಎರಡನ್ನೂ ಲಾಕ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ, ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾವೀಗ ಮೂರನೇದು ಅಬ್ಸಲ್ಯೂಟ್ ರೆಫರೆನ್ಸ್ಗೆ ಹೋಗೋಣ. ನೋಡಿ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತಂದ್ರೆ ನಾವು ರೋಸ್ ಮತ್ತೆ ಕಾಲಮ್ಸ್ ಎರಡನ್ನೂ ಹಾರ್ಡ್ ಲಾಕ್ ಮಾಡಿ ನಾವು ಡೇಟಾನ ತಗೊಳೋದಕ್ಕೆ ಫಾರ್ಮುಲಾಸ್ ನಲ್ಲಿ ಬಳಸಿದಾಗ ಅದನ್ನ ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಅಂತೀವಿ. ಅಂದ್ರೆ ನಾವು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಹಾಗೂ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದಾಗ ಕೂಡ ನಮಗೆ ರೆಫರೆನ್ಸ್ ಅನ್ನೋದು ಅಲ್ಲೇ ಇರಬೇಕಾಗುತ್ತೆ. ಸೊ ಅದನ್ನ ನಾವು ಫ್ರೀಸ್ ಮಾಡಬೇಕಾಗುತ್ತೆ. ಹೇಗೆ ಫ್ರೀಸ್ ಮಾಡೋದು ಅಂತಂದ್ರೆ ನಾವು ಕಾಲಮ್ ಮುಂಚೆನೂ ಡಾಲರ್ ಹಾಕ್ತೀವಿ, ಅದಾದ್ಮೇಲೆ ಸೆಲ್ ನಂಬರ್ ಮುಂಚೆ ಕೂಡ ನಾವು ಡಾಲರ್ ಸಿಂಬಲ್ನ ಯೂಸ್ ಮಾಡ್ತೀವಿ. ನೋಡಿ ಉದಾಹರಣೆಗೆ ಇಲ್ಲಿ ನನಗೆ ಕೆಲವು ಇನ್ವೆಸ್ಟರ್ಸ್ ಇದ್ದಾರೆ. ಈ ಇನ್ವೆಸ್ಟರ್ಸ್ಗೆ 5.5% ಇಂಟ್ರೆಸ್ಟ್ ಪರ್ ಆನಮ್ ಕೊಡ್ತಾ ಇದ್ದೀವಿ. ಸೊ ಆ 5.5% ಇಂಟ್ರೆಸ್ಟ್ನ ನಾವು ಪ್ರತಿಯೊಂದು ಅಮೌಂಟ್ಗೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಕ್ರೂಯಲ್ ಅಮೌಂಟ್ ಎಷ್ಟು ಅಂತ ತಿಳ್ಕೊಬೇಕಾಗ್ತದೆ. ಇಲ್ಲಿ ಎಲ್ಲರಿಗೂ ಕಾಮನ್ ಏನಪ್ಪಾ ಅಂತಂದ್ರೆ 5.5% ಅನ್ನೋದು ಇಂಟ್ರೆಸ್ಟ್. ಸೊ ಈ 5.5% ನಾವು ಫಾರ್ಮುಲಾನಲ್ಲಿ ಬಳಸಿದಾಗ ಅದನ್ನ ನಾವು ಕೆಳಗಡೆಗೆ ಡ್ರ್ಯಾಗ್ ಮಾಡಿದ್ರು, ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದ್ರು ಅಥವಾ ಎಲ್ಲೇ ಆ ಫಾರ್ಮುಲಾನ ಹಾಕಿದ್ರು ನಮ್ಮ ರೆಫರೆನ್ಸ್ ಇಂಟ್ರೆಸ್ಟ್ ರೆಫರೆನ್ಸ್ ಬಂದ್ಬಿಟ್ಟು ನಮಗೆ D2 ಅನ್ನೋ ಒಂದು ಸೆಲ್ಲಲ್ಲಿ ಮಾತ್ರನೇ ಇರಬೇಕು. ನೋಡಿ ಇಸ್ ಈಕ್ವಲ್ ಟು ಈ ನಂಬರ್ ತಗೊಂತೀನಿ C5 ಮಲ್ಟಿಪ್ಲೈಡ್ ಬೈ ನೋಡಿ 5.5%. ಇಲ್ಲಿ D2 ಅಂತ ನಾನು ಇಲ್ಲಿ F4 ಪ್ರೆಸ್ ಮಾಡಿ ಫ್ರೀಸ್ ಮಾಡ್ತೀನಿ. ಆಯ್ತಾ? ನೋಡಿ ಇಲ್ಲಿ ನೋಡೋದಾದ್ರೆ ಇದನ್ನ ನಾವು ರೈಟ್ ಸೈಡ್ ಅಲ್ಲಿ ಇರೋದನ್ನ ನಾವು ಅಬ್ಸಲ್ಯೂಟ್ ರೆಫರೆನ್ಸ್ ಅಂತೀವಿ, ಲೆಫ್ಟ್ ಸೈಡ್ ಇರೋದನ್ನ ನಾವು ರಿಲೇಟಿವ್ ರೆಫರೆನ್ಸ್ ಅಂತ ಅಂತೀವಿ. ಯಾಕಂದ್ರೆ ನಾವು ಡಾಲರ್ ಸಿಂಬಲ್ ಯಾವುದು ಕೊಟ್ಟಿಲ್ಲ. ಓಕೆ, ನೋಡಿ ಇದನ್ನ ನಾನು ಡ್ರ್ಯಾಗ್ ಮಾಡ್ತೀನಿ. ನೋಡಿ ಎಲ್ಲದಕ್ಕೂ ನೋಡಿ ನಮಗೆ C14 C15 ಆ ತರ ನಂಬರ್ಸ್ ಚೇಂಜ್ ಆಗ್ತಾ ಇದೆ. ಬಟ್ ರೆಫರೆನ್ಸ್ ಇಂಟ್ರೆಸ್ಟ್ ರೆಫರೆನ್ಸ್ ಮಾತ್ರ D2 ಅಲ್ಲೇ ನಮಗೆ ಒಂದೇ ಕಡೆ ರೆಫರೆನ್ಸ್ ಇದೆ. ಈಗ ನಾನು ಇದನ್ನ ಆಡ್ ಮಾಡ್ತಾ ಹೋಗ್ತೀನಿ, ದಿಸ್ ಪ್ಲಸ್ ದಿಸ್. ಓಕೆ, ನಾನು ಫಾರ್ಮ್ಯಾಟ್ ಇದನ್ನೇ ತಗೊಂತೀನಿ. ನೋಡಿದ್ರಲ್ಲ, ನೋಡಿ ಇದು ಅಕ್ರೂಯಲ್ ಅಮೌಂಟ್. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಯಾವುದೇ ಒಂದು ಕಾಲಮ್ಗೂ ಮುಂಚೆ ಮತ್ತು ರೋ ಮುಂಚೆ ಎರಡಕ್ಕೂ ನಾವು ಡಾಲರ್ ಸಿಂಬಲ್ ಹಾಕಿದಾಗ ಅದನ್ನ ನಾವು ಅಬ್ಸಲ್ಯೂಟ್ ರೆಫರೆನ್ಸ್ ಅಂತ ಅಂತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ರಿಲೇಟಿವ್ ರೆಫರೆನ್ಸು, ಮಿಕ್ಸ್ಡ್ ರೆಫರೆನ್ಸು ಮತ್ತೆ ಅಬ್ಸಲ್ಯೂಟ್ ರೆಫರೆನ್ಸ್ ಮೂರು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನೀವು ಯಾವುದೇ ಒಂದು ಫಾರ್ಮುಲಾನ ಬರೆಯುವಾಗ ಈ ಬೇಸಿಕ್ ಪ್ರಿನ್ಸಿಪಲ್ಸ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಫಾರ್ಮುಲಾ ಬರೆದ್ರೆ ಎಂಥ ಕಷ್ಟಕರವಾಗಿರುವಂಥ ಫಾರ್ಮುಲಾ ಕೂಡ ನೀವು ಈಸಿಯಾಗಿ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.